ಮೈಸೂರಿನ ಉದಯಗಿರಿ ಠಾಣೆಯ ಮೇಲೆ ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲ್ಲು ತೂರಿದ 1000ಕ್ಕೂ ಅಧಿಕ ಆರೋಪಿಗಳ ವಿರುದ್ಧ ಎಫ್ಐಆರ್ ಆಗಿದೆ. 1000ಕ್ಕೂ ಅಧಿಕ ಆರೋಪಿಗಳು. ಪಬ್ಲಿಕ್ ಟಿವಿಗೆ ಎಫ್ಐಆರ್ನ ಪ್ರತಿ ಲಭ್ಯ ಆಗಿದೆ. ಗಲಭೆಯಲ್ಲಿ 1000ಕ್ಕೂ ಹೆಚ್ಚು ಜನ ಇದ್ದರು ಅಂತ ಪೊಲೀಸರು ಹೇಳಿದ್ದಾರೆ. ಎಫ್ಐಆರ್ ಪ್ರತಿಯಲ್ಲಿ ಘಟನೆಯ ಸಂಪೂರ್ಣ ಮಾಹಿತಿ ರಿವೀಲ್ ಆಗಿದೆ. ಯಾವನು ಎಷ್ಟೊತ್ತಿಗೆ ಬಂದು ಅಲ್ಲಿ ಪ್ರಚೋದನೆ ಮಾಡ್ದ, ನಂತರ ಈ ಗುಂಪು ತಲೆಯಲ್ಲಿ ಮೆದುಳೇ ಇಲ್ಲದಂತಹ ಈ ಗುಂಪು ಬಂದು ಕಲ್ಲೆಸಿತ್ತು, ಎಲ್ಲವೂ ಕೂಡ ಡೀಟೇಲ್ ಆಗಿ ಅಲ್ಲಿ ರೆಕಾರ್ಡ್ ಮಾಡುವಂತಹ ಕೆಲಸವನ್ನ ಎಫ್ಐಆರ್ ಸ್ಟೇಟ್ಮೆಂಟ್ನಲ್ಲಿ ಮಾಡಿದ್ದಾರೆ ಪೊಲೀಸರು. ಸೊ ಎಫ್ಐಆರ್ ಪ್ರತಿಯನ್ನ ಆಧರಿಸಿ ಈಗ ಕೆಲವರ ಬಂಧನಕ್ಕೆ ಬಲೆ ಬೀಸಲಾಗಿದೆ. ಆಲ್ರೆಡಿ ಕೆಲವರನ್ನ ಕರ್ಕೊಂಡು ಬಂದು ಕೂರಿಸಿದ್ದಾರೆ. ಇನ್ನೂ ಕೆಲವರು ಪತ್ತೆ ಆಗಬೇಕಾಗಿದೆ. 1000 ಜನ ಅಲ್ವಾ? ಓಕೆ, ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್. ಇಲ್ಲಿ ತನಕ ಈ ಎಫ್ಐಆರ್ ಆಧರಿಸಿ ಎಷ್ಟು ಜನರನ್ನ ವಶಕ್ಕೆ ಪಡೆಯಲಾಗಿದೆ? ಅವರೆಲ್ಲರೂ ಅರೆಸ್ಟ್ ಆಗಿದ್ದಾರಾ ಅಥವಾ ಕೇವಲ ವಶಕ್ಕೆ ಅಂತ ಇನ್ನೂ ತೋರಿಸ್ತಾ ಇದ್ದಾರೆ ಪೊಲೀಸರು? ಮತ್ತೆ ಇನ್ನೂ ಎಷ್ಟು ಜನರನ್ನ ಅರೆಸ್ಟ್ ಮಾಡೋದು ಬಾಕಿ ಇದೆ? ಒಟ್ಟು 8 ಜನರ ಬಂಧನ ಆಗಿದೆ. ಅಧಿಕೃತವಾಗಿ ಬಂಧನವನ್ನ ತೋರಿಸಿರುವಂತದ್ದು. ಒಟ್ಟು ಈಗ ಎಫ್ಐಆರ್ ನಲ್ಲಿ ದಾಖಲಾಗಿರುವಂತದ್ದು 1,000 ಜನ ಜಮಾಯಿಸಿದ್ರು. 1,000 ಜನ ಜಮಾಯಿಸಿ ಗಲಾಟೆಯನ್ನ ಮಾಡಿದ್ರು ಅನ್ನುವಂಥದ್ದು ಪೊಲೀಸರು ಅಧಿಕೃತವಾಗಿ ದಾಖಲು ಮಾಡಿರುವಂತಹ ಎಫ್ಐಆರ್ ನಲ್ಲಿ ಇರುವಂತಹದ್ದು. ಪೊಲೀಸ್ ಠಾಣೆಯ ಮೇಲೆ ಜಖಂ ಮಾಡಿರುವಂತದ್ದು ಅಂದ್ರೆ ಸರ್ಕಾರಿ ಆಸ್ತಿಯ ನಾಶ ಮಾಡಿರುವಂತಹದ್ದು, ಜೊತೆಗೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರುವಂತಹದ್ದು ಎಲ್ಲದೂ ಕೂಡ ಎಫ್ಐಆರ್ ನಲ್ಲಿ ದಾಖಲಾಗಿದೆ. ಎಷ್ಟರ ಮಟ್ಟಿಗೆ ಇವರು ಅಂದ್ರೆ 9:09 ಒಳಗಡೆ ಮಮತಾ ಆ ಎಫ್ಐಆರ್ ನಲ್ಲಿ ಒಂದು ಟೈಮ್ ಮೆನ್ಷನ್ ಮಾಡ್ತಾರೆ. 9 ಗಂಟೆಯಿಂದ 9:15 15 ನಿಮಿಷದಲ್ಲಿ 1,000 ಜನ ಮಾಬ್ ಕ್ರಿಯೇಟ್ ಆಗಿರುವಂತದ್ದು ಪೊಲೀಸ್ ಠಾಣೆಯ ಮುಂದೆ. ಜೊತೆಗೆ ಏನು ರಸ್ತೆಯಲ್ಲಿ ಬೆಂಕಿ ಹಚ್ಚುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಒಂದು ವೇಳೆ ಈ ಗಲಾಟೆಯನ್ನ ಆ ಕ್ಷಣಕ್ಕೆ ನಿಯಂತ್ರಣ ಮಾಡದೇ ಇದ್ದಿದ್ರೆ ಮತ್ತೊಂದು ಕೆಜೆಹಳ್ಳಿ ಡಿಜೆಹಳ್ಳಿ ತರದ ಪರಿಸ್ಥಿತಿ ಉದಯಗಿರಿಯಲ್ಲಿ ನಿರ್ಮಾಣ ಆಗ್ತಾ ಇದ್ದಂತದ್ದಂತೂ ಸ್ಪಷ್ಟವಾಗಿ ಈ ಎಫ್ಐಆರ್ ನ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಉದಯಗಿರಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸುನಿಲ್ ಈ ಒಂದು ದೂರನ್ನ ನೀಡಿದ್ದಾರೆ. ಅದರ ಅನ್ವಯ ಒಟ್ಟು 1,000 ಜನರು ಇದ್ರು ಅನ್ನುವಂತ ಮಾಹಿತಿ ಅಧಿಕೃತವಾಗಿ ಈಗ ಆದಂತಾಗುತ್ತೆ ಮಮತಾ. ಓಕೆ, ಇದ್ರ ಜೊತೆಗೆ ಕೆಪಿ ನಾಗರಾಜ್, ಈಗ 1,000 ಜನರಲ್ಲಿ ನೀವು ಎಷ್ಟು ಜನರನ್ನ ಇಲ್ಲಿ ತನಕ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರಿ. ಇನ್ನೂ ತುಂಬಾ ಜನ ಅಬ್ಸ್ಕಾಂಡಿಂಗ್ ಆಗಿದ್ದಾರಾ? ಏನ್ ಕತೆ? ಮತ್ತೆ ಆ ಪ್ರಚೋದನೆಯ ಭಾಷಣ ಮಾಡಿದಂತಹ ಮೌಲ್ವಿ ಏನಿದ್ದ ಆತನನ್ನ ಕೂಡ ಅರೆಸ್ಟ್ ಮಾಡೋ ಕೆಲಸ ಆಲ್ರೆಡಿ ಆಗಿದೆಯಾ ಅಥವಾ ಇನ್ನಷ್ಟೇ ಆಗ್ಬೇಕಾಗಿದೆಯಾ? ಇಲ್ಲ, ಪ್ರಚೋದನೆ ಮಾಡಿರುವಂತಹ ಮೌಲ್ಯ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಒಟ್ಟು ಇಡೀ ಪ್ರಕರಣದಲ್ಲಿ ಒಟ್ಟು 10 ಜನ ಪ್ರಮುಖರು ಅಂದ್ರೆ 10 ಜನ ಪ್ರಮುಖರು ಈ ಒಂದು ಘಟನೆಗೆ ಕಾರಣ ಆಗಿರುವಂತದ್ದು. ಅಂದ್ರೆ ಪ್ರಚೋದನಕಾರಿಯಾದಂತಹ ಮಾತುಗಳನ್ನ ಹೇಳ್ತಾ ಇದ್ದಂಥದ್ದು ಮತ್ತು ಪ್ರಚೋದನೆ ಮಾಡ್ತಾ ಇದ್ರು ಅನ್ನುವಂತಹ ಗುರುತನ್ನ ಈಗಾಗಲೇ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಎಲ್ಲರ ಮಾರ್ಕ್ಗಳು ಆಗಿದಾವೆ ಮಮತಾ. ಬಹುತೇಕ ಇನ್ನೊಂದು 2 ದಿನಗಳಲ್ಲಿ ಬಹುತೇಕ ಪ್ರಮುಖರು ಅಂದ್ರೆ ಈ ಘಟನೆಗೆ ಕಾರಣರಾಗಿರುವಂತಹ ಪ್ರಮುಖರು ಮತ್ತು ಈ ಸಿಸಿಟಿವಿಯ ದೃಶ್ಯಾವಳಿಗಳಲ್ಲಿ ಮುಖ ಯಾರ್ಯಾರ್ದು ಕ್ಲಿಯರ್ ಆಗಿದೆಯೋ ಅವರೆಲ್ಲರ ಬಂಧನ ಆಗುವಂತದ್ದು ನಿಶ್ಚಿತ. ನಮ್ಗೆ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಬಹುತೇಕ ಇನ್ನೊಂದು 10-15 ಜನರು ಕೂಡ ಈಗಾಗಲೇ ಪೊಲೀಸರ ವಶದಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಬಟ್ ಅದಿನ್ನು ಅಧಿಕೃತವಾಗಬೇಕಾಗಿದೆ. ಸದ್ಯಕ್ಕೆ 8 ಜನರನ್ನ ಈಗಾಗಲೇ ಪೊಲೀಸರು ಬಂಧನ ಮಾಡಿ ನ್ಯಾಯಾಂಗ ಬಂಧನಕ್ಕೂ ಕೂಡ ಕೊಡ್ಲಾಗಿದೆ. ಬಹುತೇಕ ಇನ್ನು 1-2 ದಿನದಲ್ಲಿ ಈ ಎಲ್ಲ ಪುಂಡರ ಬಂಧನ ನಿಶ್ಚಿತ ಆಗುತ್ತೆ ಮಮತಾ. ಪ್ರಶ್ನೆ ಅದಲ್ಲ, ಬಂಧನದ ನಂತರದ ಕತೆ ಏನು ಅನ್ನುವಂಥದ್ದಷ್ಟೇ ಇರುವಂತಹದ್ದು ಮಮತಾ. ರೈಟ್, ಧನ್ಯವಾದ ಕೆಪಿ ನಾಗರಾಜ್. ತಮ್ಮ ಮಾಹಿತಿಗಾಗಿ. ಯಾಕೆ ಪ್ರಶ್ನೆ ಅಂತ ಅವ್ರು ಹೇಳ್ತಿದ್ರು ಅಂದ್ರೆ, ಈಗ 1000 ಜನರನ್ನ ಎಫ್ಐಆರ್ ನಲ್ಲಿ ಹಾಕ್ತಾರಲ್ಲ, ತುಂಬಾ ಜನರನ್ನ ಎಫ್ಐಆರ್ ಅಲ್ಲಿ ಇನ್ಕ್ಲೂಡ್ ಮಾಡಿದಷ್ಟು ಅವರ ವಿರುದ್ಧ ಸಾಕ್ಷಿಗಳನ್ನ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಒಬ್ಬ ವ್ಯಕ್ತಿ ಈಗ ಫಾರ್ ಎಕ್ಸಾಂಪಲ್ A1 ಏನ್ ಮಾಡ್ದ ಮತ್ತೆ A1000 ಇರ್ತಾನಲ್ಲ, ಆತ ಏನ್ ಮಾಡ್ದ ಅನ್ನೋದನ್ನ ಕೂಡ ಪೊಲೀಸರು ಕೋರ್ಟ್ಗೆ ಸಬ್ಮಿಷನ್ ಮಾಡುವಂತಹ ರಿಪೋರ್ಟ್ನಲ್ಲಿ ಸಾಕ್ಷಿಗಳನ್ನು ಸಂಗ್ರಹ ಮಾಡಬೇಕು. ಹಿಂಗಾಗಿ ಅವ್ರು ಹೇಳಿದ್ದು ಬಂಧನದ ನಂತರ ಏನು ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ ಅಂತ. ಬಟ್ ನೋಡಿ, ನಮ್ಮ ಜೊತೆಗೆ ಇರ್ತಾರೆ, ನಮ್ಮ ವಿರುದ್ಧನೇ ಕತ್ತಿ ಮಸಿತಾ ಇರ್ತಾರ, ಪ್ರಶ್ನೆ ಬರುತ್ತಲ್ವಾ ಇದು? ಯಾಕಂದ್ರೆ ಆ ಸ್ಟೇಷನ್ನ ದಿನಾ ಬೆಳಗಾದ್ರೆ ಇವ್ರು ನೋಡ್ತಾ ಇದ್ದವರು. ಅದೇ ಸ್ಟೇಷನ್ನ ಸಿಬ್ಬಂದಿಗಳು ಇಲ್ಲಿ ನೈಟ್ ಪೆಟ್ರೋಲಿಂಗ್ ಮಾಡಿರ್ತಾರೆ ಅಥವಾ ಇವ್ರದ್ದು ಏನೋ ಒಂದು ಚಿಕ್ಕ ಪುಟ್ಟ ಕೇಸ್ ಅಂತ ಅಂದಾಗ ಬಂದು ಇವ್ರ ರಕ್ಷಣೆಗೆ ನಿಂತಿರ್ತಾರೆ. ಅವ್ರ ವಿರುದ್ಧನೇ ಅವ್ರು ಹೆಡೆ ಎತ್ತುತ್ತಾರೆ ಅಂತ ಅಂದ್ರೆ ಇವರ ಮನಸ್ಥಿತಿಗಳು ಎಲ್ಲಿಂದ ಹೇಗೆ ತಯಾರಾಗ್ತಾ ಇದೆ ಅದಕ್ಕೆ ಅಂಕುಶ ಹಾಕ್ಬೇಕು. ಯಾಕಂದ್ರೆ ರೂಟ್ ಕಾಸ್ ಇದೆಯಲ್ಲ, ಅದನ್ನ ಕಿತ್ತಾಕ್ಬೇಕು. ಬೇರೆ ಎಲ್ಲೂ ಕೂಡ ಈ ತರದ ಪ್ರಚೋದನೆಗಳು ಬೇರೆ ಧರ್ಮದಲ್ಲಿ ಆದಾಗ ಅಥವಾ ಬೇರೆ ಸಮುದಾಯದ ನಾಯಕರು ಮಾಡಿದಾಗ ಯಾಕೆ ಎಲ್ಲರೂ ಬಂದು ಹಲ್ಲೆ ಮಾಡೋದು ಅಥವಾ ನಮಗೆ ತಲೆ ಕಟ್ ಮಾಡಿ ಕೊಡಿ ಅಂತ ಕೇಳೋದು, ನಮಗೆ ಒಪ್ಪಿಸ್ಬಿಡಿ ಅಂತ ಕೇಳೋದು ಯಾಕೆ ಕೇಳಲ್ಲ? ಇಲ್ಲಿ ಮಾತ್ರ ಯಾಕೆ ಪದೇ ಪದೇ ಕೇಳ್ತಾರೆ? ಯೋಚನೆ ಮಾಡ್ಬೇಕಲ್ವ ನಾವು.